ಮಾರ್ಟಿನ್ ಸಿನಿಮಾ ಸಾಕಷ್ಟು ವಿಷಯಗಳಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಸದ್ದು ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಯಾಕಂದರೆ ಈ ವರ್ಷದಲ್ಲಿ ಅತೀವ ನಿರೀಕ್ಷೆ ಮೂಡಿಸಿರ್ತಕ್ಕಂಥ ಪ್ಯಾನ್ ಇಂಡಿಯಾ ಸಿನಿಮಾ, ಬಹುಕೋಟಿ ವೆಚ್ಚದ ದೊಡ್ಡ ಸಿನಿಮಾ, ಧ್ರುವ ಸರ್ಜಾ ಮುಖ್ಯ ಭೂಮಿಕೆಯಲ್ಲಿ ಇರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ಕೊನೆಯ ಹಂತ ತಲುಪಿದೆ, ಲಾಸ್ಟ್ ಶೆಡ್ಯೂಲು, ಇನ್ನೊಂದೇ ಒಂದು ಸಾಂಗ್ ಬಾಕಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಪವರ್ ಟಿ ವಿ ಮೂಲಕ ಸಾಕಷ್ಟು ಬಾರಿ ನೀಡಿದ್ದೀವಿ, ನಮ್ಮ ಫಿಲ್ಮಿ ಪವರ್ ಪ್ರೋಗ್ರಾಮ್ ಮೂಲಕ. ಆದರೆ ಇಡೀ ತಂಡ ಆ ಸಾಂಗ್ ಶೂಟಿಂಗ್ ನಿಮಿತ್ತ ಉತ್ತರ ಭಾರತಕ್ಕೆ ತೆರಳುವಾಗ ಫ್ಲೈಟ್ನಲ್ಲಾದಂಥ ಒಂದು ಅವಘಡದಿಂದ ಇಲ್ಲಿ ಧ್ರುವ ಸರ್ಜಾ ಫ್ಯಾನ್ಸ್ ಇರ್ಬೋದು, ಮಾರ್ಟಿನ್ ತಂಡದ ಜೊತೆ ಯಾರೆಲ್ಲ ಹೋಗಿದ್ದಾರೆ ಅಲ್ಲಿಗೆ, ಸುಮಾರು ಒಂದು 25-30 ಜನ ಹೋಗಿದ್ದಾರೆ, ಅವರೆಲ್ಲ ಟೆಕ್ನಿಷಿಯನ್ಗಳ ಕಲಾವಿದರುಗಳ ಒಂದು ಫ್ಯಾಮ್ಲಿಯಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಆ ಆತಂಕ ಪಡುವಂಥ ವಿಷಯ ಏನೂ ಇಲ್ಲ, ದೇ ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್, ಸೇಫಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಖುದ್ದು ಧ್ರುವ ಸರ್ಜಾ ಅವರೇ ತಮ್ಮ ಇನ್ಸ್ಟಾ ಪೋಸ್ಟ್ ಮೂಲಕ ಖಚಿತಪಡಿಸಿದ್ರು, ಸ್ಪಷ್ಟಪಡಿಸಿದ್ರು. ಅದಕ್ಕೂ ಮಿಗಿಲಾಗಿ ಇವತ್ತು ಸ್ಪಷ್ಟನೆ ನೀಡೋದಕ್ಕೆ ಆ ವಿಚಾರವಾಗಿ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಉದಯ್ ಕೆ ಮೆಹ್ತಾ ಅವ್ರು ನಮ್ಮೊಟ್ಟಿಗಿದ್ದಾರೆ. ಸರ್, ಈ ವಿಷಯ ಕೇಳಿ ನಿಮ್ಗೆ ಎಷ್ಟು ಗಾಬರಿ ಆಯಿತು, ಆತಂಕ ಆಯಿತು ಸರ್? ನನಗೆ ಕೇಳಿದ ತಕ್ಷಣ ಒಂದು 5 ನಿಮಿಷ ತಣ್ಣಗಾಗ್ಬಿಟ್ಟೆ ನಾನು. ಯಾಕಂದರೆ ಯಾವತ್ತೂ ಈ ಥರದ್ದೊಂದು ಸನ್ನಿವೇಶ ನಾವು ಯಾರು ಎದುರಿಸಿಲ್ಲ. ಕೇಳಿದಾಗಲೇ ಅದು ಒಂಥರ ಒಂದು ನೈಟ್ ಮೇರ್ ಸಿಚುವೇಷನಲ್ಲಿ ಅವರಿದ್ದಾರೆ. ಈ ಥರ ಒಂದು ಔಟ್ ಆಫ್ ಇದರಲ್ಲಿ ರೆಡಾರ್ ಫ್ಲೈಟ್ ಹೋಗೋದು ತುಂಬಾ ಒಂದು ನಾವು ಓದಿದ್ದೀವಿ, ಕೇಳಿದ್ದೀವಿ, ಬಟ್ ಯಾರೂ ಅನುಭವಿಸಿಲ್ಲ. ಬಟ್ ನಮ್ಮ ತಂಡ ಅದನ್ನು ಅನುಭವಿಸಿತ್ತು ಅಂತ ಅಂದ ತಕ್ಷಣವೇ ಒಂದು ಶಾಕ್ ಅನ್ನೋ ಒಂದು ಒಂದು 5-10 ನಿಮಿಷ ನನಗೆ ಮಾತು ಹೊರಲಿಲ್ಲ. ಒಂದು ಪರಿಸ್ಥಿತಿ ಏನು ಅನ್ನೋದು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನನಗೊಂದು ಅದರಿಂದ ಹೊರಗಡೆ ನಾನು ಬಂದು ಅವ್ರಿಗೆಲ್ಲ ಮಾತಾಡೋ ಅಷ್ಟೊತ್ತಿಗೆ ಸುಮಾರು ಗಾಡ್ ಈಸ್ ಗ್ರೇಟ್ ಅಂತ ನನಗೆ ಫಸ್ಟ್ ಫೀಲಿಂಗು. ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದರೆ ಯಾರಿಗೂ ಏನೋ ತೊಂದರೆ ಇಲ್ಲದೆ ಆ ಫ್ಲೈಟು ಲ್ಯಾಂಡ್ ಮಾಡಿಸಿದ್ದಾರೆ. ಸೊ ಇದ್ರ ಮುಖಾಂತರ ಎಲ್ಲರೂ ಸೇಫಾಗಿದ್ದಾರೆ ಅಂತ ಕೇಳಿದ ಮೇಲೆ ಒಂದು ಸ್ವಲ್ಪ ನನಗೆ ಸಮಾಧಾನ ಆಯಿತು. ಅಲ್ಲ, ನಿರ್ಮಾಪಕರಾಗಿ ನಿಮಗಂತೂ ದೊಡ್ಡ ಟೆನ್ಷನ್ನು, ಗಾಬರಿ ಅಂತೂ ಆಗೇ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ನಮಗೇನೆ ಆ ಧ್ರುವ ಸರ್ಜಾ ಅವ್ರು ಹಾಕಿರ್ತಕ್ಕಂಥ ವೀಡಿಯೋ ನೋಡಿದ್ರೆ ಮೈ ಜುಮ್ ಅನಿಸುತ್ತೆ. ಯಾಕಂದರೆ ಅವರು ನೆಕ್ ರೆಸ್ಟ್ಗಳನ್ನೆಲ್ಲ ಹಾಕ್ಕೊಂಡಿದ್ರು. ಸೊ ಪೈಲಟ್ನ ಚಾಕಚಕ್ಯತೆಯಿಂದ ಬಹುದೊಡ್ಡ ದುರಂತದಿಂದ ನಾವೆಲ್ಲ ಪಾರಾಗಿದ್ದೀವಿ, ಸಾವಿನ ದವಡೆಯಿಂದ ಪಾರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳಿರ್ತಕ್ಕಂಥದ್ದು. ಸೊ ಯಾರೆಲ್ಲ ಇದ್ದರು, ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಿದ್ರು ಸರ್? ಆ್ಯಕ್ಚುಲಿ ನಾವು ರಾಜಸ್ಥಾನಲ್ಲಿ ಫಸ್ಟ್ ಡೇ ಶೂಟ್ ಮಾಡಿದ್ವಿ. ಅದಾದಮೇಲೆ ಆಗ್ರಾ ಮಾಡಿದ್ವಿ. ಡೆಲ್ಲಿಯಿಂದ ನಮ್ಮದು ಲಡಾಖ್ಗೆ ಫ್ಲೈಟ್ ಇತ್ತು ನಿನ್ನೆ ಬೆಳಗ್ಗೆ 8 ಗಂಟೆ. ಆ ಫ್ಲೈಟು ಡ್ಯೂ ಟು ಬ್ಯಾಡ್ ವೆದರು ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಅಂದರೆ ನಾವೆಲ್ಲ ಏರ್ಪೋರ್ಟ್ ಇವರೆಲ್ಲ ತಲುಪಿದ ಮೇಲೆ 1-1.5 ಗಂಟೆ ಆದಮೇಲೆ ಫ್ಲೈ ಮಾಡಲಿಲ್ಲ. ಸೊ ನಮ್ದು 2 ದಿನದ್ದು ಬ್ಯಾಲೆನ್ಸ್ ಇತ್ತು ಸಾಂಗು. ಸೊ ಹಾಗಾಗಿ ನಾವು ಆಲ್ಟರ್ನೇಟಾಗಿ ಶ್ರೀನಗರ್ಗೆ ಅಂತ ಇವರು ಡಿಸೈಡ್ ಮಾಡಿ ಅಲ್ಲಿ ಶ್ರೀನಗರ್ಗೆ ಅಂತ ಶಿಫ್ಟ್ ಮಾಡಿಕೊಂಡ್ರು. ಲಡಾಖ್ ಏನು ಸರ್ ಕ್ಯಾನ್ಸಲ್ ಮಾಡಿದ್ದು? ಡ್ಯೂ ಟು ಅದು ಬ್ಯಾಡ್ ವೆದರ್, ಸೇಮ್ ಸಿಚುವೇಶನ್ನು. ಅಲ್ಲಿ ಏನಾಗಿದೆ, ಫ್ಲೈಯೇ ಮಾಡಿಲ್ಲ. ಸೊ ಹಂಗಾಗಿ ಆಲ್ಟರ್ನೇಟಾಗಿ ನಮಗೇನು ಸೂಕ್ತ ಅಂತ ಅಂದಿದ್ದಕ್ಕೆ ಶ್ರೀನಗರ್ ಅಂತ ಅಂದ್ಬಿಟ್ಟು ಶ್ರೀನಗರ್ 4:15 ಇನ್ನೊಂದು ಫ್ಲೈಟಲ್ಲಿ 14 ಜನ ಹೋದರು. ಇನ್ನೊಂದು ಫ್ಲೈಟ್ ಇದು ಬಂದು 6:30 ಫ್ಲೈಟು. ಸೊ ಟೋಟಲ್ 2 ಬ್ಯಾಚು, ಅದರಲ್ಲಿ ಒಂದು ಬ್ಯಾಚು 4:15 ಫ್ಲೈಟ್ಗೆ ಹೋಗಿದೆ. ಅದರಲ್ಲಿ 14 ಜನ ಅವ್ರು ಸೇಫಾಗಿ ರೀಚ್ ಆಗಿಬಿಟ್ಟಿದ್ದಾರೆ ಶ್ರೀನಗರ. ಸೆಕೆಂಡ್ ಬ್ಯಾಚಲ್ಲಿ 16 ಜನ ಹೋಗ್ತಾಯಿದ್ರು ಸಂಜೆ 6:15 ಫ್ಲೈಟ್ಗೆ. ಸೊ ಅವರು ನಮಗೊಂದೇ ಫ್ಲೈಟಲ್ಲಿ ಟಿಕೆಟ್ ಸಿಗಲಿಲ್ಲ. ಯಾಕಂದರೆ ಬಿಕಾಸ್ ಲಾಸ್ಟ್ ಮಿನಿಟ್ ಆಗಿರೋದ್ರಿಂದ ಡಿವೈಡ್ ಮಾಡಿಕೊಂಡು ಮಾಡಿದ್ದು. ಸೊ 14 ಜನ ಫಸ್ಟ್ ಹೋದವ್ರಿಗೇನು ಸಮಸ್ಯೆ ಆಗಲಿಲ್ಲ, ಅವರು ಅಲ್ಲೇ ಕ್ಲೀನಾಗೆ ಲ್ಯಾಂಡ್ ಆಯಿತು, ಸೇಫಾಗಿದ್ದಾರೆ. ಇವರು ಹೋಗಿರೋ ಫ್ಲೈಟಲ್ಲಿ ಅದೇ ಡ್ಯೂ ಟು ಸ್ಟ್ರಾಮ್ ಅದು ಫ್ಲೈಟ್ ಒಂದು 4000 ಫೀಟು ಕೆಳಗಡೆ ಇಳಿದಿದೆ. ಸೊ ರೆಡಾರ್ ಆಚೆ ಹೋಗಿದೆ. ಆಮೇಲೆ ಮೇ ಡೇ ಅಂತ ಪೈಲಟ್ 3 ಸಲ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಪ್ರೇಯರ್ಸ್ ಮಾಡ್ತಾಯಿರೋ ವಿಡಿಯೋ ಆಲ್ರೆಡಿ ಎಲ್ಲ ಆಚೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಹರಿದಾಡ್ತಿದೆ. ಸೊ ದಟ್ ಸಿಚುವೇಷನ್ನಲ್ಲಿ ಎಲ್ಲರೂ ಇದ್ದರು ಆ ಫ್ಲೈಟಲ್ಲಿ. ಲಕ್ಕಿಲಿ ಏನಂದರೆ ಯಾವ ಪುಣ್ಯನೋ ಏನೋ ಎಲ್ರದ್ದು, ಎಲ್ಲ ನಮಗೂ ಏನೋ ತೊಂದರೆ ಇಲ್ದಂಗೆ ಲ್ಯಾಂಡ್ ಮಾಡಿ. ಬಟ್ ಏನಂದರೆ ಎಲ್ಲರೂ ಒಂದು ಟ್ರಾಮಲ್ಲಿದ್ದಾರೆ, ಪ್ಯಾನಿಕಿಂಗ್ ಸಿಚುವೇಷನಲ್ಲಿದ್ದಾರೆ. ಯಾಕಂದರೆ ಜೀವ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು, ನಾವಿಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಬಟ್ ಅದನ್ನು ಫೀಲ್ ಮಾಡಿದವ್ರಿಗೆ ಆ ಒಂದು ಯಾವುದು ವಾಟ್ ದೇವ್ ಗಾನ್ ಥ್ರೂ ಇನ್ನೊಂದು ಜನ್ಮ ಅಂತ ಏನೋ ಎಲ್ಲ ಹೇಳ್ತಾ ಇದ್ದಾರೆ, ಅದು ನಿಜ. ಯಾಕಂದರೆ ನಾನು ಎಲ್ಲರ ಜೊತೆನೂ ಮಾತಾಡಿದೆ. ಎಲ್ಲರೂ
ಗೆ ಮಾತಾಡಿದಾಗ ಅವರು ಕಡೆಯಿಂದ ಬಂದಿದ್ದು ನಾವು ಬದುಕಿ ಉಳಿದಿದ್ದು ಹೆಚ್ಚು ಅನ್ನೋ ಒಂದು ಮಾತೇ ಎಲ್ಲರೂ ಹೇಳಿದ್ರು. ಅದನ್ನು ಕೇಳಿದಾಗಲೇ ನನಗೆ ಈಗಲೂ ನಿಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನೆನೆಸ್ಕೊಂಡ್ರೆ ನನಗೆ ಮೈ ಜುಮ್ ಅನ್ನುತ್ತೆ. ಈ ಸಿಚುವೇಷನ್ನಲ್ಲಿ ಆಗಿತ್ತು. ಬಟ್ ನಥಿಂಗ್ ಟು ವರಿ. ಈಗ ಏನು ಯಾರಿಗೂ ಏನೂ ಆಗಿಲ್ಲದೆ ಇರೋದ್ರಿಂದ ಇವತ್ತು ನಾವು ಎಲ್ಲರಿಗೂ ರೆಸ್ಟ್ ಮಾಡಿ ಅಂತ ಹೇಳಿದ್ದೀವಿ. ಅದು ಬಿಕಾಸ್ ಮೈಂಡ್ಸೆಟ್ಟು ಇಂದ ಹೊರಗಡೆ ಬರಲಿ ಅಂತ. ನಾನು ಹೀರೋ ಅವ್ರ ಹತ್ರನೂ ಮಾತಾಡಿದೆ, ಧ್ರುವ ಅವ್ರ ಹತ್ರ. ಅವರು ಆರಾಮಾಗಿದ್ದಾರೆ. ಹೀರೋಯಿನ್ ಹತ್ರನೂ ಮಾತಾಡಿದೆ, ಡೈರೆಕ್ಟ್ರ್ ಹತ್ರನೂ ಮಾತಾಡಿದೆ, ಇನ್ನು ಉಳಿದಿದ್ದು ಕ್ರೂಗೂ ಮಾತಾಡಿಸಿದ್ದೀನಿ. ಎಲ್ಲರೂ ಆರಾಮಾಗಿದ್ದಾರೆ. ಯಾರಿಗೂ ಏನೂ ಬೇರೆ ಯಾವುದೇ ಥರದ್ದು ತೊಂದರೆ ಆಗಿಲ್ಲ. ಸೊ ಬಹುಶಃ ಇದು ಮುಗಿದ್ರೆ ನಮ್ಮದು ಸಿನಿಮಾ ಮುಗಿಯುತ್ತೆ. ಸಾಮಾನ್ಯವಾಗಿ ಫ್ಲೈಟಲ್ಲಿ ಜರ್ನಿ ಮಾಡಬೇಕಾದ್ರೆ ಅದು ಟೇಕ್ ಆಫ್ ಆಗೋಕ್ಕಿಂತ ಬಿಫೋರು ಸಾಕಷ್ಟು ಜನ ಚಾಂಟಿಂಗ್ಸ್ ಮಾಡ್ತಿರ್ತಾರೆ. ತಮಗೆ ಇಷ್ಟವಾದಂಥ ಸ್ತೋತ್ರಗಳು, ದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ನಮ್ಮನ್ನು ಸೇಫಾಗಿ ನಾವು ಎಲ್ಲಿ ಲ್ಯಾಂಡ್ ಆಗ್ತೀವೋ ಅಲ್ಲಿ ಸೇಫಾಗಿ ಲ್ಯಾಂಡ್ ಆಗೋ ಥರ ಮಾಡಪ್ಪ ದೇವರೇ ಅಂತ. ಏನಕ್ಕೆಂದರೆ ನಾನು ಫ್ಲೈಟ್ ಜರ್ನಿ ಮಾಡಿದ್ದೀನಿ. ನನ್ನ ಅಕ್ಕಪಕ್ಕದವರೆಲ್ಲನೂ ದೇವರಿಗೆ ಹರಕೆ ಹೊತ್ಕೊತಾ ಇದ್ದು ನೋಡಿ ಈ ಥರನೂ ಮಾಡ್ತಾರಾ ಅಂತ ಅನಿಸಿತ್ತು. ಏನಕ್ಕೆ ಅಂದರೆ ನಮಗೇನೂ ಆಗಿಲ್ಲ, ನಾವು ಓಡಾಡಿರ್ತಕ್ಕಂಥ ಫ್ಲೈಟ್ಗಳು, ನಮಗೆ ಅದರ ಒಂದು ತೀವ್ರತೆ ಗೊತ್ತಿಲ್ಲ. ಬಟ್ ಈ ಥರ ಆದಾಗ ಸ್ವತಃ ಧ್ರುವ ಸರ್ಜಾ ಅವರೇ ಹೇಳ್ಕೊಂಡಿರೋ ಪ್ರಕಾರ ಅವರಿಗೆ ಇಷ್ಟವಾದಂತಹ ಅಭಿಮಾನಿಗಳನ್ನ, ತಂದೆ ತಾಯಿಯನ್ನು ಮತ್ತು ಚಿರು ಅವ್ರನ್ನ ನೆನೆಸ್ಕೊಂಡು ನಾನು ಆಶೀರ್ವಾದ ಮಾಡ್ತಿದ್ದೆ. ಅವ್ರ ದಯೆಯಿಂದ ನಾನು ಬದುಕುಳ್ದೆ ಅಂತಕ್ಕಂಥ ಮಾತನ್ನು ಹೇಳಿದರೆ, ಜೊತೆಗೆ ಫ್ಲೈಟಲ್ಲಿ ಎಲ್ಲರೂ ಅವರ ಇಷ್ಟದ ದೇವರುಗಳನ್ನ ಹರಕೆ ಹೊತ್ಕೊತಾ ಇದ್ದಿದ್ದನ್ನು ನೋಡಿದ್ರೆ ನನಗೆ ಮೈ ಜುಮ್ಮನಿಸ್ತು ಅಂತ ಅವ್ರು ಬರ್ಕೊಂಡಿದ್ರು. ಇಲ್ಲ, ನಿಜ. ಏನಂದರೆ ನೋಡಿ, ಅಂಥ ಸಿಚುವೇಶನ್ ಬಂದಾಗ ಯಾವ್ದಾರ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಇಂದನೇ ಮಿರಾಕಲ್ ಆಗೋಕ್ಕೆ ಸಾಧ್ಯ. ಸೊ ಪ್ರತಿಯೊಬ್ಬ ಪ್ರಯಾಣಿಕನೂ ಅಂಡರ್ಗೋ ಮಾಡ್ತಾ ಇರ್ಬೇಕಾರೆ, ಈವನ್ ನಾನು ಇದನ್ನು ನಮ್ಮ ಹೀರೋಯಿನ್ ಕೂಡ ಲಾಸ್ಟಲ್ಲಿ ಅವ್ರ ತಾಯಿಗೆ, ತಂದೆಗೆ ಮೆಸೇಜ್ ಮಾಡಿಬಿಟ್ಟಿದ್ದಾರೆ, ನಾನು ನಿಮ್ಮ ಕಡೆ ಸಾರಿ ನಾನು ನಿಮ್ಮನ್ನು ಮಾತಾಡ್ಸೋಕ್ಕಾಗಿಲ್ಲ ಅನ್ನೋ ಥರದ್ದು ಒಂದು ಮೆಸೇಜು. ಅಂದರೆ ಆ ಲೆವೆಲ್ಗೆ ಎಲ್ಲರೂ ಮೈಂಡ್ಸೆಟ್ಟು ಆಗಿಬಿಟ್ಟಿದೆ. ಯಾಕಂದರೆ ಮೇಡೇ ಅಂತ ಅನೌನ್ಸ್ ಆದ ತಕ್ಷಣ ಅದು ಎಂಥವ್ರಿಗೆ ಆಗಿರಲಿ, ಅದು ಸಿಚುವೇಶನ್ನೇ ಅಲ್ಲಿ ಗಂಭೀರ ಅಂತ ಆಗೋಗಿದೆ. ಅದರಿಂದ ಗೆದ್ದು ಬರೋದಿದೆಯಲ್ಲ, ಅದಕ್ಕೆ ನೀವು ಹೇಳಿದ್ರಲ್ಲ, ದೇವರು ಯಾವ ಚಾಂಟಿಂಗ್ಸೋ, ಯಾವ ಜನ್ಮದ ಪುಣ್ಯನೋ ಎಲ್ಲರೂ ಕ್ಷೇಮವಾಗಿ ಬರೋದು ಇದೆಯಲ್ಲ, ಇದು ಮಿರಾಕಲ್ ಅನ್ನೇ ಹೇಳಬೇಕು. ಎಸ್ ಸರ್. ಸೆಕೆಂಡ್ ಬ್ಯಾಚಲ್ಲಿ ಈ ಒಂದು ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಬ್ಯಾಚಲ್ಲಿ ಧ್ರುವ ಸರ್ಜಾ ಅವ್ರ ಜೊತೆ ಯಾರೆಲ್ಲ ಇದ್ದರು ಅಂತಕ್ಕಂಥದ್ದು. ಯಾಕಂದರೆ ವೀಡಿಯೋದಲ್ಲಿ ನಾವು ನೋಡಿದಾಗ ನೀವು ಹೇಳ್ದಂಗೆ ಹೀರೋಯಿನ್ ವೈಭವಿ ಶಾಂಡಿಲ್ಲ ಇದ್ದರು, ಡೈರೆಕ್ಟರ್ AP ಅರ್ಜುನ್ ಅವರಿದ್ದರು, ಕೊರಿಯೋಗ್ರಾಫರ್ ಇಮ್ರಾನ್ ಸದ್ದಾರಿಯಾ ಇದ್ದರು, ಮತ್ತು ಧ್ರುವ ಸರ್ಜಾ ಅವರ ಆಪ್ತರಾದಂತಹ ನಮ್ಮ ಸ್ಟಾಫ್ ಇದ್ದರು. ಸೊ ಬೇರೆ ಯಾರೆಲ್ಲ ಇದ್ದರು ಸರ್? ಇನ್ನು ಎಡಿಟ್ರು, ಆನ್ಲೈನ್ ಎಡಿಟ್ರು, ಆಮೇಲೆ ಸ್ಟಿಲ್ ಫೋಟೋಗ್ರಾಫರು, ಆಮೇಲೆ ನಮ್ಮ ಇನ್ನು ಮಿಕ್ಕಿದ್ದು ಒಂದಷ್ಟು ಜನದ ಕ್ರೂ ಇತ್ತು. ಬಟ್ ಪ್ರಮುಖವಾಗಿ ಇವ್ರುಗಳಿದ್ರು ಜೊತೆಗೆ. ಸೊ ಆಲ್ಮೋಸ್ಟ್ ಎಲ್ಲರೂ ಜೀವ ಅನ್ನೋದು ಜೀವನೇ ಅಲ್ವಾ. ಎಲ್ಲರೂ ನಾವು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ನಾವು ಸಿನಿಮಾ ಆಗಲಿ, ಒಂದು ಹಾಡಾಗಲಿ, ಒಂದು ಶೂಟಿಂಗ್ ಆಗಲಿ, ನಾವು ಯಾವಾಗಾರ ಮಾಡ್ಬೋದು. ಜೀವ ಅನ್ನೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಷ್ಟು ಜನ ಉಳಿದಿದ್ದಾರೆ ಅನ್ನೋದೇ ನನಗೆ ಅದಕ್ಕಿಂತ ದೊಡ್ಡ ತೃಪ್ತಿ ಇನ್ನೇನಿಲ್ಲ. ನಾನು ಬೆಳಗ್ಗೆ ನಾನೇ ದೇವಸ್ಥಾನಕ್ಕೆ ಹೋಗಿ, ನಾನೇ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ನಾನು ಎಷ್ಟು ಕೇಳ್ಕೊಂಡ್ರೂ ಸಾಲದು ದೇವ್ರನ್ನ ಇದರಿಂದ ಪಾರು ಮಾಡಿರೋದಕ್ಕೆ. ಸೂಪರ್ ಸರ್, ಒಳ್ಳೆ ಮಾತನ್ನು ಹೇಳಿದ್ರಿ. ಸೊ ನೀವು ಧ್ರುವ ಸರ್ಜಾ ಅವ್ರ ಫ್ಯಾಮಿಲಿ ಜೊತೆ ಫೋನಲ್ಲಿ ಮಾತಾಡುವಂಥ ಕಾರ್ಯ ಮಾಡಿದ್ರೆ, ಅವ್ರಿಗೆ ಧೈರ್ಯ ತುಂಬುವಂಥ ಕಾರ್ಯ ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದು ಮಾತಾಡಿದೆ. ನಾನು ಅರ್ಜುನ್ ಸರ್ ಜೊತೆ ಮಾತಾಡ್ಬಿಟ್ಟು ಅವ್ರ ಜೊತೆ ಹಂಚ್ಕೊಂಡೆ. ಅವರು ಕೂಡ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಬಗ್ಗೆ ಅವರು ಈ ಥರದ್ದು ಅಂದರೆ ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಅಲ್ಲ, ಆ ಥರದ್ದೊಂದು ನಡೆದಾಗ ಅವ್ರಿಗೂ ಫ್ಯಾಮ್ಲಿ ಅಂದಾಗ ಅದು ಶಾಕಿಂಗು. ಸೊ ಎಲ್ಲರ ಫ್ಯಾಮ್ಲಿಗಳಿಗೂ ಶಾಕಲ್ಲಿದ್ದಾರೆ. ಬಟ್ ಯಾರಿಗೂ ಏನೂ ಆಗಿಲ್ಲದಿರೋದ್ರಿಂದ ಏನಂದರೆ ಒಂದು ಟು ಕಮ್ ಟು ಟರ್ಮ್ಸ್ ತಿರ್ಗಾ ಅವ್ರಿಗೆ ಅದರಿಂದ ಹೊರಗೆ ಬರೋಕ್ಕೆ ಅವ್ರಿಗೆ ಟೈಮ್ ಬೇಕಾಗುತ್ತೆ. ಯಾಕಂದರೆ ಒಂದು ಸಾಮಾನ್ಯ ವಿಷಯ ಅಲ್ಲ, ಅದು ಸಣ್ಣ ವಿಷಯ ಅಲ್ಲ. ಅದು ಯಾರು ಅದನ್ನು ಅಂಡರ್ಗೋ ಮಾಡಿರ್ತಾರೆ, ಅದಕ್ಕೆ ಅವ್ರಿಗೆ ಆ ತೀವ್ರತೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನಾವೇನಿದ್ರೂ ನಾವು ಧೈರ್ಯ ತುಂಬೋದು, ಇಲ್ಲ ಕೈ ಮುಗಿದು ದೇವ್ರಿಗೆ ಕೇಳ್ಕೊಬೋದು. ಅಷ್ಟು ಬಿಟ್ಟರೆ ನಮ್ಮ ಕೈಲಿ ಇವಾಗ ಇರೋ ಪರಿಸ್ಥಿತಿನಲ್ಲಿ ನಾವೇನೂ ಮಾಡೋಕ್ಕಾಗೋದಿಲ್ಲ. ಬಟ್ ನಾನು ಟೀಮ್ ಜೊತೆ ಇದ್ದೀನಿ, ಎಲ್ಲರ ಜೊತೆ ಮಾತಾಡಿದ್ದೀನಿ. ಅವ್ರಿಗೂ ನನ್ನ ಕಡೆಯಿಂದ ಏನು ಧೈರ್ಯ ಹೇಳಬೇಕು ಹೇಳಿದ್ದೀನಿ. ಸೊ ಇದು ಸದ್ಯಕ್ಕೆ ವೆಲ್ ಸರ್. ಇನ್ನು ಶ್ರೀನಗರದಲ್ಲಿ ಅವರು ಲ್ಯಾಂಡ್ ಆಗಿದ್ದಾರೆ, ಒಂದು ಖಾಸಗಿ ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ ಅಂತ ಕೇಳ್ಪಟ್ವಿ. ಸೊ
ಶೂಟಿಂಗ್ಗೆ ಹೊರಟಿದ್ದಾರಾ ಅಥವಾ ಇನ್ನೂ ಅದರಿಂದ ಹೊರಗಡೆ ಬಂದು ಒಂದು ದಿನ ರೆಸ್ಟ್ ಮಾಡಿ ಆಮೇಲೆ ಮಾಡೋಣಪ್ಪ ಶೂಟಿಂಗ್ ಅನ್ನೋ ಒಂದು ಇದರಲ್ಲಿದ್ದಾರಾ ಹೇಗೆ ಅಂತಕ್ಕಂಥದ್ದು? ಇಲ್ಲ, ನಾವೇ ಶೂಟಿಂಗ್ ಅನ್ನೋದು ನಾನು ಇವಾಗಲೇ ಹೇಳ್ದಂಗೆ ಶೂಟಿಂಗ್ ಯಾವಾಗ ಬೇಕಾದ್ರೆ ಮಾಡ್ಬೋದು. ಫಸ್ಟು ಮೈಂಡ್ ಸೆಟ್, ಅವ್ರಿಗೆ ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬರಬೇಕು ಅವರು. ಯಾಕಂದರೆ ನಿನ್ನೆ ಟೋಟಲ್ ಇಡೀ ದಿನ ಅವರು ಅದಾದಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ಅವರು ಇದ್ದಿದ್ದ ಒಂದು ಟ್ರೋಮಾನೇ ಅಂತ ಅನ್ಬೋದು. ಆ ಟ್ರೋಮಾಯಿಂದ ಹೊರಗಡೆ ಬರಲಿ ಅಂತ ನಾವೇ ಅದನ್ನು ಒತ್ತಡ ಮಾಡಿಲ್ಲ. ಸೊ ಇವತ್ತು ನಾವು ನೋಡಿಕೊಂಡು ಅವ್ರ ಮೈಂಡ್ ಸೆಟ್ ಏನು ಅಂತ ತಿಳ್ಕೊಂಡು ಆ ಶೂಟದ ಬಗ್ಗೆ ಅದರ ತೀರ್ಮಾನಗಳು ಅಲ್ಲೇ ಡಿಸೈಡ್ ಮಾಡಿಬಿಟ್ಟು ಮಾಡಲಿ ಅಂತ ಬಿಟ್ಟಿದ್ದೀನಿ. ಓಕೆ, ನನಗೆ ಬಂದಂಥ ಮಾಹಿತಿಯ ಮೂಲಗಳ ಪ್ರಕಾರ ಇದೇ ಫೆಬ್ರವರಿ 23ಕ್ಕೆ ಟೀಮು ಇನ್ನೆರಡು ದಿನಗಳ ಶೂಟಿಂಗ್ ಏನಿದೆ ಕೊನೆ ಹಂತದ್ದು ಮುಗಿಸ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆಗ್ತಾರೆ ಅಂತ ಹೇಳಲಾಗ್ತಿತ್ತು. ಇವಾಗ ಹಿಂಗಾಗಿರೋದ್ರಿಂದ ಇನ್ನೊಂದು 2-3 ದಿನ ಎಕ್ಸ್ಟೆಂಡ್ ಆಗ್ಬೋದಾ ಹೇಗೆ ಅಂತಕ್ಕಂಥದ್ದು? ಅಲ್ಲ, ಅದು ಖಂಡಿತ. ಇವತ್ತು ನಾನು ಶೂಟಿಂಗ್ ಮಾಡಬೇಕಾಗಿತ್ತು ಇವತ್ತು. ಸೊ ಇವತ್ತು ಆಗಿಲ್ಲದೆ ಇರೋದ್ರಿಂದ ನಾಳೆ ಮಾಡ್ತೀವಿ ಅಂದರೆ 2 ದಿನದ ಕೆಲಸ ಇದೆ ನಮಗೆ. 2 ದಿನ ಮುಗಿದ್ರೆ ನನ್ನ ಸಿನಿಮಾ ಕಂಪ್ಲೀಟ್ಲಿ ಮುಗಿಯುತ್ತೆ. ಸೊ ಬೆಂಗಳೂರಿಗೆ ಬಂದರೆ 1 ದಿನದ ಕೆಲಸ ಇದೆ, ಅದು ಮುಗಿದ್ರೆ ಮುಗಿದೇ ಹೋಗುತ್ತೆ. ದೇವ್ರ ದೊಡ್ಡವರು, ದೇವ್ರ ದಯೆಯಿಂದ ಯಾರಿಗೇನೂ ಆಗಿಲ್ಲ. ನಿಜವಾಗ್ಲೂ ಖುಷಿಯ ವಿಚಾರ. ನಿಮ್ಮ ಮಾರ್ಟಿನ್ ಸಿನಿಮಾ ತಂಡಕ್ಕಾಗಿರ್ತಕ್ಕಂಥ ನಿಜವಾಗ್ಲೂ ಪವಾಡ ಅಂದರೆ ದೊಡ್ಡ ಮಾತೇನಲ್ಲ. ಮತ್ತೊಂದು ವಿಚಾರ ಕೇಳಲೇಬೇಕು. ಒಂದು 2-3 ದಿವಸಗಳ ಹಿಂದೆ ನಟಿ ರಶ್ಮಿಕಾ ಮಂದಣ್ಣ, ನಮ್ಮ ಕನ್ನಡತಿ, ದೇಶಾದ್ಯಂತ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇರ್ತಕ್ಕಂಥ ನಟಿ, ಅವರು ಕೂಡ ಮುಂಬೈಯಿಂದ ಹೈದ್ರಾಬಾದ್ಗೆ ಟ್ರಾವೆಲ್ ಮಾಡಬೇಕಾದ್ರೆ ಟೇಕ್ ಆಫ್ ಆದಂಥ ಫ್ಲೈಟು ಆಫ್ಟರ್ ಹಾಫ್ ಆನ್ ಅವರು ಮತ್ತೆ ಅದೇ ಮುಂಬೈ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಯ್ತಂತೆ. ಸೊ ನಮಗೂ ಸ್ವಲ್ಪ ಸಮಸ್ಯೆ ಆಗಿತ್ತು, ಬಟ್ ನಾನು ಸಾವಿನ ಕದ ತಟ್ಟಿ ಬಂದೆ. ಸೊ ಏನೂ ಆಗಿಲ್ಲ, ದೇವ್ರ ದಯೆಯಿಂದ ನಾನು ಬದುಕುಳ್ದೆ ಅಂತಕ್ಕಂಥ ಪೋಸ್ಟನ್ನು ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದ್ದರು. ಅದಾದ ನಂತರನೇ ಇದು ಈ ಥರ ಮರುಕಳಿಸಿರ್ತಕ್ಕಂಥದ್ರ ಬಗ್ಗೆ ಅದೇ ನಾನು ಕೂಡ ನೋಡಿದೆ. ಬಟ್ ಏನಾಗುತ್ತೆ, ಈಗ ನಾವು ಫ್ರೀಕ್ವೆಂಟಾಗಿ ಫ್ಲೈ ಮಾಡ್ತಾನೆ ಇರ್ತೀವಿ ನಾವು. ಈ ಹೆಚ್ಚು ಕಮ್ಮಿ ಮಾರ್ಟಿನ್ ನನ್ನ ಪ್ರಕಾರ ನಾನೇ ಪರ್ಸ್ನಲಿ, ಟೀಮ್ದು ಲೆಕ್ಕ ಗೊತ್ತಿಲ್ಲ, ನಾನೇ 100 ಸಲ ಮೇಲೆ ಫ್ಲೈಟ್ ಪ್ರಯಾಣ ಮಾಡಿಬಿಟ್ಟಿದ್ದೀನಿ. 100 ಮೇಲಾಗಿದೆ. ಯಾಕಂದರೆ ನಮ್ಮದು 2.5 ವರ್ಷದಿಂದ ಎಲ್ಲ ಥರದಿಂದ. ಸೊ ನಮಗೆ ಡೆಸ್ಟಿನೇಷನ್ಗೆ ಹೋಗೋದಕ್ಕಾಗಲಿ, ಟೈಮ್ ಸೇವ್ ಮಾಡೋದಕ್ಕಾಗಲಿ, ನಮಗಿರೋ ಟ್ರಾವೆಲಿಂಗ್ಗೆ ಟ್ರಾನ್ಸ್ಪೋರ್ಟ್ ಮೀಡಿಯಮ್ ಅದು. ಸೊ ಹಂಗಾಗಿ ರೆಗ್ಯುಲರ್ ಫ್ಲೈಯರ್ಸು ನಾವು. ಸೊ ನಾವು ಕೂಡ ಈ ಥರದ್ದು ಯಾವತ್ತೂ ನಾವು ಅನುಭವಿಸಿಲ್ಲ. ಬಟ್ ಈಗ ಬಹುಶಃ ಈ ಥರದ್ದು ಆದಮೇಲೆ ಒಂದು ಸ್ವಲ್ಪ ಭಯ ಅನ್ನೋದು ಒಂದು ಸೈಕಾಲಜಿ ನನಗೂ ಪ್ಲೇ ಆಗುತ್ತೆ ಅಂತ ಬಹುಶಃ ಅನ್ನಿಸುತ್ತೆ. ಈಗ ಟೀಮ್ಗೂ ಅಷ್ಟೇ, ರಿಟರ್ನ್ ಬರಬೇಕಾದ್ರೆ ನಾವು ಯಾರಿಗೂ ಫ್ಲೈಟ್ ಬನ್ನಿ ಅಂತ ನಾವು ಕೇಳೋಕ್ಕೂ ಆಗಲ್ಲ. ಅದು ಈ ಸಿಚುವೇಶನ್ನು. ಇಲ್ಲಪ್ಪ ನಿಮ್ಗೇನು ಕಂಫರ್ಟ್ ಅನಿಸುತ್ತೆ ಆ ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಬನ್ನಿ ಅನ್ನೋ ಥರದಲ್ಲೇ ಮನಸ್ಥಿತಿ ನಂದಿರೋದು. ಈಗ ತಿರ್ಗಿ ನಾನು ಫ್ಲೈಟ್ ಆಗ್ತೀನಿ ಅಂದರೆ ಅವ್ರು ಹತ್ತಕ್ಕೆ ಅವ್ರಿಗೆ ಯಾವ ಥರದ್ದು ಒಂದು ಫೀಲ್ ಇದೆಯೋ ಅದು ನನಗೆ ಅದು ಅನಿಸುತ್ತೆ, ಯಾವ ಥರ ಅವ್ರು ಫೀಲ್ ಮಾಡ್ಕೋಬೋದು ಅಂತ. ಯಾಕಂದರೆ ಈಗ ತಾನೇ ಅದನ್ನು ನೋಡಿ ಬಂದು ತಿರ್ಗಿ ಅದನ್ನು ಮಾಡ್ತಾರೆ, ಇಲ್ಲ ಮಾಡಬೇಕು ಅಂತ ನಾನೇ ಆಗಿದ್ರು ಯೋಚನೆ ಮಾಡ್ತೀನಿ. ಹಾಗಾಗಿ ನನ್ನ ತಂಡನೂ ಯೋಚನೆ ಮಾಡುತ್ತೆ ಅನ್ನೋ ಭಾವನೆ ನನಗಿದೆ. ಎಸ್ ಸರ್, ಆ ಪರಿಸ್ಥಿತಿಯನ್ನು ಅನುಭವಿಸಿರೋರಿಗೆ ಮಾತ್ರ ಗೊತ್ತು ಅವರ ಮನಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದು. ಅವರ ಮನಸ್ಸುಗಳ ಜೊತೆ ನೀವು ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಒಳ್ಳೆಯದಾಗಲಿ. ಸೊ ನಿಮ್ಮ ಟೀಮು ಸುಸೂತ್ರವಾಗಿ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಸಫಲವಾಗಿ ಫಲಕಾರಿಯಾಗಿ ವಾಪಸ್ ಬರಲಿ ಅಂತ ನಾವು ಆಶಿಸ್ತೀವಿ. ಒಳ್ಳೆಯದಾಗಲಿ ಸರ್. ಇದಾಗಿತ್ತು ಮಾರ್ಟಿನ್ ಚಿತ್ರತಂಡಕ್ಕಾದಂತಹ ಒಂದು ಸಮಸ್ಯೆಯ ಬಗ್ಗೆ ನಿರ್ಮಾಪಕರಾದಂತಹ ಉದಯ್ ಕೆ ಮೆಹ್ತಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.